ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮೇ 29ರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನು ಕೊಡಿ. ಆಮೇಲೆ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋಗಳು ಮುಂಬರುವಂತಹ VAO, PDO, KS ಎಕ್ಸಾಮ್ ಆಗಿರಬಹುದು, PC, PSI 402 ಎಕ್ಸಾಮ್ ಆಗಿರಬಹುದು, ಎಲ್ಲ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋಗಳಾಗಿರಲಿವೆ. ಸ್ಕ್ರೀನ್ ಮೇಲೆ ನೋಡಬಹುದು, ಸ್ಮಾರ್ಟ್ ಸ್ಟಡಿ ಸರ್ಕಲ್ನ ಮಾಸಪತ್ರಿಕೆಗಳಿಂದ ಯಾವ್ಯಾವ ಪರೀಕ್ಷೆಯಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳು ಕಾಣಿಸಿಕೊಂಡಿವೆ ಅಂತ ಧೈರ್ಯವಾಗಿ ಹೇಳುವಂತಹ ಏಕೈಕ ಕನ್ನಡದ ಮಾಸಪತ್ರಿಕೆ ಅಂದ್ರೆ ಅದು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮಾಸಪತ್ರಿಕೆ. ನೋಡಿ, ಹಿಂದಿನ 1137 ಸಿವಿಲ್ PC ನಾನ್ HK ಪರೀಕ್ಷೆಯಲ್ಲಿ 35 ಪ್ರಶ್ನೆಗಳು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮಾಸಪತ್ರಿಕೆಯಿಂದ ಬಂದಿವೆ. PSI 545 ಪರೀಕ್ಷೆ ಮೊನ್ನೆ ಮರುಪರೀಕ್ಷೆಯಲ್ಲಿ 40ಕ್ಕೂ ಅಧಿಕ ಪ್ರಶ್ನೆಗಳು ನಮ್ಮ ಮಾಸಪತ್ರಿಕೆಯಿಂದ ಬಂದಿವೆ. PC 544 ಹೈದರಾಬಾದ್ ಕರ್ನಾಟಕ, ಅದರಲ್ಲಿ 20ಕ್ಕಿಂತ ಹೆಚ್ಚು ಪ್ರಶ್ನೆಗಳು. ಫೀಲ್ಡ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ 20ಕ್ಕಿಂತ ಹೆಚ್ಚು ಪ್ರಶ್ನೆಗಳು. ನೋಡಿ, ದಾಖಲೆ ಸಮೇತ ಪ್ರಸ್ತುತಪಡಿಸುವಂತಹ ಏಕೈಕ ಮಾಸಪತ್ರಿಕೆ ಎಂದೇ ಕನ್ನಡದ್ದು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮಾಸಪತ್ರಿಕೆ. ಇನ್ನೂ ಯಾರಾದರೂ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಿಲ್ಲ ಅಂದ್ರೆ ಪೋಸ್ಟ್ ಮೂಲಕ ಪುಸ್ತಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಕೇವಲ 50 ರೂಪಾಯಿ MRP ಯಲ್ಲಿ ನಿಮ್ಮ ಮನೆ ಬಾಗಿಲಿಗಳಿಗೆ ಮಾಸಪತ್ರಿಕೆ ಬರುತ್ತೆ. 100% ಮುಂಬರುವಂತಹ VAO, PDO, KAS ಹಾಗೂ PC, PSI ಪರೀಕ್ಷೆಯಲ್ಲಿ 100% ಪರೀಕ್ಷೆಯಲ್ಲಿ ನಮ್ಮ ಪ್ರಶ್ನೆಗಳು, ಸ್ಮಾರ್ಟ್ ಸ್ಟಡಿ ಸರ್ಕಲ್ನ ಪ್ರಶ್ನೆಗಳು 100% ಪರೀಕ್ಷೆಯಲ್ಲಿ ಕೇಳ್ತಾರೆ. ಅವುಗಳ ದಾಖಲೆಗಳನ್ನು ಇಲ್ಲಿ ಪ್ಲಸ್ ಮಾಡಲಾಗುವುದು, ಆಡ್ ಮಾಡ್ತಾ ಹೋಗಲಾಗುವುದು. 100% ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ, ಧೈರ್ಯವಾಗಿ ಓದ್ಕೊಳ್ರಿ. ಸುದ್ದಿಯಲ್ಲಿರುವಂತಹ ಸತ್ಯದೀಪ್ ಗುಪ್ತಾ ಯಾವ ಕ್ಷೇತ್ರದವರು? ಸತ್ಯದೀಪ್ ಗುಪ್ತಾ ಸೀನ್ ಇನ್ ನ್ಯೂಸ್ ಬಿಲಾಂಗ್ಸ್ ಟು ವಿಚ್ ಫೀಲ್ಡ್? ಉತ್ತರ ಆಪ್ಷನ್ 1 ಪರ್ವತಾರೋಹಣ. ಭಾರತೀಯ ಪರ್ವತಾರೋಹಿ ಸತ್ಯದೀಪ್ ಗುಪ್ತಾ ಒಂದು ಋತುಮಾನದಲ್ಲಿ 2 ಬಾರಿ 8849 ಮೀಟರ್ ಎತ್ತರದ ಮೌಂಟ್ ಎವರೆಸ್ಟ್ ಮತ್ತು 8516 ಮೀಟರ್ ಎತ್ತರದ ಮೌಂಟ್ ಲೋಟ್ಸೆ ಪರ್ವತಗಳನ್ನು ಏರುವ ಮೂಲಕ ಇತಿಹಾಸವನ್ನ ಸತ್ಯದೀಪ್ ಗುಪ್ತಾ ಬರೆದಿದ್ದಾರೆ. ಇವರು ಪರ್ವತಾರೋಹಿ. ಅಲ್ಲದೆ ಅವರು ಈ 2 ಪರ್ವತಗಳನ್ನು 11 ಗಂಟೆ 15 ನಿಮಿಷಗಳಲ್ಲಿ ಏರಿರುವಂತಹ ಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ಮುಂದಿನ ಪ್ರಶ್ನೆ ಗಮನಿಸಿ. 2023ನೇ ಸಾಲಿನ ಶಿವರಾಮ ಕಾರಂತ ಪುರಸ್ಕಾರಕ್ಕೆ ಎಷ್ಟು ಜನ ಭಾಜನರಾಗಿದ್ದಾರೆ? How many have been honored for 2023 ಶಿವರಾಮ್ ಕಾರಂತ್ ಅವಾರ್ಡ್? ಉತ್ತರ ಆಪ್ಷನ್ 1 ಒಟ್ಟು 4. ಶಿವರಾಮ ಕಾರಂತ ಪ್ರತಿಷ್ಠಾನವು ನೀಡುವಂತಹ 2023ನೇ ಸಾಲಿನ ಶಿವರಾಮ ಕಾರಂತ ಪುರಸ್ಕಾರಕ್ಕೆ ಮೊದಲನೇದಾಗಿ HR ಲೀಲಾವತಿಯವರ ಹಾಡಾಗಿ ಹರಿದಾಳೆ, ಎರಡನೇದಾಗಿ B ಜನಾರ್ದನ್ ಭಟ್ ಅವರ ವಿನೂತನ ಕಥನ ಕಾರಣ, ಮೂರನೇದಾಗಿ ಪ್ರೊಫೆಸರ್ HT ಪೋತೆ ಅವರ ಅಂಬೇಡ್ಕರ್ ಮತ್ತು ಡ್ಯಾಶ್ ಡ್ಯಾಶ್, ಹಾಗೂ 4ನೇದಾಗಿ ನಿತ್ಯಾನಂದ ಶೆಟ್ಟಿ ಅವರ ಮಾರ್ಗಾನ್ವೇಷಣೆ ಕೃತಿಗಳಿಗಾಗಿ ಶಿವರಾಮ ಕಾರಂತ ಪುರಸ್ಕಾರ 2023ನೇ ಸಾಲಿಗೆ ಇವರೆಲ್ಲ ಭಾಜನರಾಗಿದ್ದಾರೆ. UN ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ UN ಪೀಸ್ ಕೀಪರ್ ಸೆಲೆಬ್ರೇಟೆಡ್? ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ನ ಮಾಸಪತ್ರಿಕೆಗಳು ದಾವಣಗೆರೆಯಲ್ಲಿ ರೇಣುಕಾ ಬುಕ್ಸ್ ಅಂಡ್ ಸ್ಟೇಷನರಿಯಲ್ಲಿ ಸಿಗುತ್ತೆ, ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ, ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ನಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ. ಇದರ ಉತ್ತರ ಆಪ್ಷನ್ 3 ಮೇ 29ರಂದು UN ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನ ಆಚರಣೆ ಮಾಡಲಾಗುತ್ತೆ. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನ ಪ್ರತಿ ವರ್ಷ ಮೇ 29 ಅಂದ್ರೆ ಇಂದಿನ ದಿನದಂದು ಆಚರಿಸಲಾಗುತ್ತದೆ. ಈ ವರ್ಷದ ಥೀಮ್ ಏನಂದ್ರೆ ಶಾಶ್ವತ ಶಾಂತಿಯೆಡೆಗೆ ವಿಶ್ವ ಶಾಂತಿ ಹಾಗೂ ಸುರಕ್ಷತೆಗೆ ಯುವ ಶಕ್ತಿಯ ಸದ್ಬಳಕೆ ಎನ್ನುವುದು ಈ ವರ್ಷದ ಥೀಮ್ ಅಥವಾ ವಿಷಯ ಆಗಿದೆ. ಈ ದಿನದಂದು ಕಳೆದ 2 ದಶಕಗಳಿಂದ UN ಶಾಂತಿ ಪಾಲಕರು ಅಥವಾ ಇವರಿಗೆ ನೀಲಿ ಹೆಲ್ಮೆಟ್ಗಳು ಅಂತ ಕರೀತಾರೆ. ಈ UN ಶಾಂತಿ ಪಾಲಕರ ಭದ್ರತೆ, ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವಲ್ಲಿ ಇವರ ಪಾತ್ರಕ್ಕಾಗಿ ಜಗತ್ತು ನೆನಪಿಸಿಕೊಳ್ಳುತ್ತದೆ. ಈ ದಿನದಂದು ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಭಾರತವು ಕೂಡ ಪ್ರಮುಖ ಪಾತ್ರ ವಹಿಸಿದೆ. ಏನಂದ್ರೆ 1960ರಲ್ಲಿ ಕಾಂಗೋ ದೇಶಕ್ಕೆ ವೈದ್ಯರು ಮತ್ತು ದಾದಿಯರನ್ನ ಭಾರತ ಕಳಿಸಿತ್ತು. ನಂತರ 2008ರಲ್ಲಿ ಲೈಬೀರಿಯಾಕ್ಕೆ ಮಹಿಳಾ ತಂಡವನ್ನ ಭಾರತ ಕಳಿಸಿತ್ತು. ಇತ್ತೀಚೆಗೆ ಭಾರತೀಯ ಪುರಾತತ್ವ ಸಮೀಕ್ಷೆಯು ಯಾವ ರಾಜ್ಯದಲ್ಲಿ ನವ ಶಿಲಾಯುಗದ ಶಿಲಾ ಕೆತ್ತನೆಗಳನ್ನು ಕಂಡುಹಿಡಿದಿದೆ?
ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹ್ಯಾಸ್ ಫೌಂಡ್ ನಿಯೋಲಿಥಿಕ್ ರಾಕ್ ಕಾರ್ವಿಂಗ್ಸ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ? ಇದರ ಉತ್ತರ ಆಪ್ಷನ್ 2 ಗೋವಾ. ಇತ್ತೀಚೆಗೆ ಭಾರತೀಯ ಪುರಾತತ್ವ ಇಲಾಖೆಯು ಗೋವಾದ ಮೌಕ್ಸಿ ಗ್ರಾಮದಲ್ಲಿ ನವ ಶಿಲಾಯುಗದ ಶಿಲಾ ಕೆತ್ತನೆಗಳನ್ನು ಕಂಡುಹಿಡಿದಿದೆ. ಮೆಟಾ ಬಸಾಲ್ಟ್ ಬಂಡೆಯ ಮೇಲಿನ ಕೆತ್ತನೆಗಳು ಜೀಬಸ್, ಬುಲ್ಸ್ ಮತ್ತು ಹುಲ್ಲೆಗಳಂತಹ ಪ್ರಾಣಿಗಳನ್ನು ಇದು ಒಳಗೊಂಡಿದೆ. ಭಾರತದಲ್ಲಿ ಪ್ರಾಚೀನ ಶಿಲಾಯುಗದಿಂದ ಮಾನವ ದೃಶ್ಯಗಳೊಂದಿಗೆ ಪ್ರಾಣಿಗಳ ಚಿತ್ರಗಳನ್ನು ಇವುಗಳು ಒಳಗೊಂಡಿದ್ದು, ಇದು ಮೆಸೋಲಿಥಿಕ್ ಮತ್ತು ನವಶಿಲಾಯುಗ, ಚಾಲ್ಕೋಲಿಥಿಕ್, ಕುಂಬಾರಿಕೆ ಮತ್ತು ಲೋಹದ ಉಪಕರಣಗಳನ್ನು ಕುರಿತು ತಿಳಿಸುತ್ತದೆ. ಸುದ್ದಿಲಿರುವಂತಹ ನಾರ್ವಾ ನದಿಯು ಯಾವ 2 ದೇಶಗಳ ನಡುವಿನ ವಿವಾದಿತ ನದಿಯಾಗಿದೆ? ನಾರ್ವಾ ರಿವರ್ ಇನ್ ನ್ಯೂಸ್ ಈಸ್ ಎ ಡಿಸ್ಪ್ಯೂಟೆಡ್ ರಿವರ್ ಬಿಟ್ವೀನ್ ವಿಚ್ 2 ಕಂಟ್ರೀಸ್? ನೋಡಿ, ಪ್ರಶ್ನೆಗಳನ್ನು ನಾವು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕೊಡ್ತೇವೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ನಿಮಗೆ ಒಂದು ಸೈಡ್ ಕನ್ನಡದಲ್ಲಿರುತ್ತೆ, ಇನ್ನೊಂದು ಸೈಡು ಇಂಗ್ಲಿಷಲ್ಲಿರುತ್ತೆ. ಪರೀಕ್ಷೆಯಲ್ಲಿ ಇಂಗ್ಲಿಷಲ್ಲಿ ಇರೋದೇ ಅಂತಿಮ ಅಂತ ಹೇಳಿರ್ತಾರೆ. ಹಿಂಗಾಗಿ ಇಂಗ್ಲಿಷ್ ವರ್ಡ್ಗಳು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಂಗ್ಲಿಷಲ್ಲೂ ಕೂಡ ನಾವು ಪ್ರಶ್ನೆಗಳನ್ನು ಯಾವುದೇ ಬೇಜಾರಿಲ್ಲದೆ ಮುಲಾಜಿಲ್ಲದೆ ಕೊಡ್ತಾ ಇದ್ದೇವೆ. ಉತ್ತರ ಆಪ್ಷನ್ 3 ರಷ್ಯಾ ಮತ್ತು ಎಸ್ಟೋನಿಯಾ. ರಷ್ಯಾ ಮತ್ತು ಎಸ್ಟೋನಿಯಾ ನಡುವೆ ಹಂಚಿಕೆಯ ಗಡಿಯ ಭಾಗವಾಗಿರುವಂತಹ ನಾರ್ವಾ ನದಿಯಲ್ಲಿ ನ್ಯಾವಿಗೇಷನ್ ಮಾರ್ಕರ್ಗಳನ್ನು ತೆಗೆದುಹಾಕುವ ಕುರಿತು ಇತ್ತೀಚೆಗೆ ಹೊಸ ವಿವಾದ ಹುಟ್ಟಿಕೊಂಡಿದೆ. ಬಾಲ್ಟಿಕ್ ಸಮುದ್ರದ ಜಲಾನಯನ ಪ್ರದೇಶದಲ್ಲಿ ನೆಲೆಗೊಂಡಿರುವಂತಹ ನಾರ್ವಾ ನದಿಯ ಜಲಾನಯನ ಪ್ರದೇಶವು ಪೂರ್ವದಲ್ಲಿ ಎಸ್ಟೋನಿಯಾ ಮತ್ತು ವಾಯುವ್ಯದಲ್ಲಿ ರಷ್ಯಾ ದೇಶದವರೆಗೆ ವ್ಯಾಪಿಸಿದೆ. ಈ ದೇಶಗಳು ಪೀಪ್ಸಿ ಸರೋವರ ಮತ್ತು ನಾರ್ವಾ ಜಲಾಶಯವನ್ನು ಒಳಗೊಂಡಿದ್ದು, ಈ ನದಿಯು ಪೀಪ್ಸಿ ಸರೋವರವನ್ನು ಫಿನ್ಲ್ಯಾಂಡ್ ಕೊಲ್ಲಿಗೆ ಸಂಪರ್ಕ ಮಾಡುತ್ತದೆ. ಇತ್ತೀಚೆಗೆ ಸೆಂಟರ್ ಫಾರ್ ಕಾರ್ಬನ್ ಫೈಬರ್ ಮತ್ತು ಪ್ರಿಪ್ರೆಗ್ಸ್ ಅಥವಾ CCFP ಅನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಸೆಂಟರ್ ಫಾರ್ ಕಾರ್ಬನ್ ಫೈಬರ್ ಅಂಡ್ ಪ್ರಿಪ್ರೆಗ್ಸ್ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಸಿಟಿ ರೀಸೆಂಟ್ಲಿ? ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹಿಟ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಇದರ ಉತ್ತರ ಆಪ್ಷನ್ 4 ಬೆಂಗಳೂರು. ಬೆಂಗಳೂರಿನ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ನಲ್ಲಿ ಕಾರ್ಬನ್ ಫೈಬರ್ ಮತ್ತು ಪ್ರಿಪ್ರೆಗ್ಸ್ ಕೇಂದ್ರವನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಉದ್ಘಾಟಿಸಿದ್ದಾರೆ. ಉಪರಾಷ್ಟ್ರಪತಿಯವರು ಹಂಸ NG ತರಬೇತುದಾರ ಮತ್ತು ಸರಸ್ ವಿವಿಧೋದ್ದೇಶ ವಿಮಾನಗಳಂತಹ ನಾವೀನ್ಯತೆ ಮತ್ತು ವಿಜ್ಞಾನಿಗಳನ್ನು ಉತ್ತೇಜಿಸಿ ಮಾತನಾಡಿ ವಿಚ್ಛಿದ್ರಕಾರಕ ತಂತ್ರಜ್ಞಾನಗಳಲ್ಲಿ ಭಾರತದ ಪ್ರಗತಿಯನ್ನು ಎತ್ತಿ ತೋರಿಸಿದ್ದಾರೆ. ಕ್ವಾಂಟಮ್ ಕಂಪ್ಯೂಟಿಂಗ್, AI ಮತ್ತು ಯಂತ್ರ ಕಲಿಕೆ ಹಾಗೂ ಬಾಹ್ಯಾಕಾಶ ಸಾಧನೆಗಳಲ್ಲಿ ಭಾರತದ ಜಾಗತಿಕ ಮನ್ನಣೆಯನ್ನು ಒತ್ತಿ ಹೇಳಿದ್ದಾರೆ. INS ಕಿಲ್ತಾನ್ ಯಾವ ಭಾರತೀಯ ಪಡೆಗೆ ಸೇರಿದೆ? INS ಕಿಲ್ತಾನ್ ಬಿಲಾಂಗ್ಸ್ ಟು ವಿಚ್ ಇಂಡಿಯನ್ ಫೋರ್ಸ್? ಉತ್ತರ ಆಪ್ಷನ್ 2 ಭಾರತೀಯ ನೌಕಾಪಡೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಹಡಗು ಕಿಲ್ತಾನ್ ಬ್ರೂನಿ ದೇಶದ ಮುವಾರಾಗೆ ಆಗಮಿಸಿದೆ. ಸ್ಥಳೀಯವಾಗಿ ನಿರ್ಮಿಸಲಾಗಿರುವಂತಹ ಇದು ಜಲಾಂತರ್ಗಾಮಿ ವಿರೋಧಿ ಯುದ್ಧದ ರಹಸ್ಯ ಕಾರ್ವೆಟ್ ಪ್ರಾಜೆಕ್ಟ್ 28 ಅಡಿಯಲ್ಲಿ 3ನೇ ಕಮೋರ್ಟಾ ಕ್ಲಾಸ್ ಕಾರ್ವೆಟ್ ಆಗಿದೆ. ಇದನ್ನು ಭಾರತೀಯ ನೌಕಾಪಡೆಯಿಂದ ವಿನ್ಯಾಸಗೊಳಿಸಲಾಗಿದ್ದು ಕೋಲ್ಕತ್ತಾದಲ್ಲಿ GRSC ನಿರ್ಮಿಸಿದೆ. ಇದು ವರ್ಧಿತ ಸ್ಟೆಲ್ತ್ ಮತ್ತು ಕಡಿಮೆ ನಿರ್ವಹಣೆಗಾಗಿ ಕಾರ್ಬನ್ ಫೈಬರ್ ಸಂಯೋಜಿತ ಸೂಪರ್ ಸ್ಟ್ರಕ್ಚರ್ ಅನ್ನು ಒಳಗೊಂಡಿದೆ. ಇದು ಟಾರ್ಪಿಡೋಗಳು ಸೇರಿದಂತೆ ಸುಧಾರಿತ ಸ್ಥಳೀಯ ಶಸ್ತ್ರಾಸ್ತ್ರಗಳು ಮತ್ತು ಸಂವೇದಕಗಳನ್ನು ಹೋಸ್ಟ್ ಮಾಡುತ್ತದೆ. ಸುದ್ದಿಲಿರುವಂತಹ ಓಡೋಕ್ಲಾಡಿಯಂ ಸಹ್ಯಾದ್ರಿಕಂ ಎಂಬುದು ಯಾವ ವರ್ಗಕ್ಕೆ ಸೇರಿದೆ? ಓಡೋಕ್ಲಾಡಿಯಂ ಸಹ್ಯಾದ್ರಿಕಂ ಇನ್ ದಿ ನ್ಯೂಸ್ ಬಿಲಾಂಗ್ಸ್ ಟು ವಿಚ್ ಜೀನಸ್? ಉತ್ತರ ಆಪ್ಷನ್ 3 ಪಾಚಿ. ಇತ್ತೀಚೆಗೆ ಪತ್ತನಂತಿಟ್ಟದ ಕ್ಯಾಥೋಲಿಕೇಟ್ ಕಾಲೇಜಿನ ಸಸ್ಯಶಾಸ್ತ್ರಜ್ಞರ ತಂಡವು ಕೇರಳದ ಪಶ್ಚಿಮ ಘಟ್ಟಗಳಲ್ಲಿ ಓಡೋಕ್ಲಾಡಿಯಂ ಸಹ್ಯಾದ್ರಿಕಂ ಎಂಬ ಹೊಸ ಪಾಚಿ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ. ಡಯೋಸಿಯಸ್ ಟೆರೆಸ್ಟ್ರಿಯಲ್ ಮತ್ತು ಒದ್ದೆಯಾದ ಮಣ್ಣಿನಲ್ಲಿ ರೂಪುಗೊಳ್ಳುವಂತಹ ಈ ಪಾಚಿಯು ತುಂಬಾ ನಯವಾದ ಹಸಿರು, ಪ್ರೌಢವಾದಾಗ ಹಳದಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಔಷಧ, ಕೃಷಿ ಮತ್ತು ನೈಸರ್ಗಿಕ ವರ್ಣದ್ರವ್ಯ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ಇದು ಕೇರಳದಲ್ಲಿನ ಮೊದಲ ದಾಖಲಾಗಿರುವಂತಹ ಓಡೋಕ್ಲಾಡಿಯಂ ಜಾತಿಯಾಗಿದೆ. ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ರಾಜಾಜಿ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 4 ಉತ್ತರಾಖಂಡ. ಇತ್ತೀಚೆಗೆ ಕಾರ್ಬೆಟ್ ಹುಲಿ ಸಂರಕ್ಷಿತ ಪ್ರದೇಶದಿಂದ ರಾಜಾಜಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿರುವಂತಹ ಹುಲಿಯೊಂದು
4 ಮರಿಗಳಿಗೆ ಜನ್ಮ ನೀಡಿದೆ. ರಾಜಾಜಿ ರಾಷ್ಟ್ರೀಯ ಉದ್ಯಾನವನವನ್ನ 1983ರಲ್ಲಿ ಸ್ಥಾಪಿಸಲಾಗಿದ್ದು ಇದು ಉತ್ತರಾಖಂಡದ ಹರಿದ್ವಾರದಲ್ಲಿದೆ. ಇದು ಹಿಮಾಚಲ ಪ್ರದೇಶ ಮತ್ತು ಹರಿಯಾಣದ ಇತರೆ ಹುಲಿಗಳ ಆವಾಸ ಸ್ಥಾನಗಳಿಗೆ ಪ್ರಮುಖ ಕೊಂಡಿಯಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರ ಸಿ ರಾಜಗೋಪಾಲಾಚಾರಿ ಅವರ ಹೆಸರಿನ ಈ ಮೀಸಲು ಪ್ರದೇಶವು 2015ರಲ್ಲಿ ಭಾರತದ 48ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಸ್ಥಾಪಿತವಾಗಿದೆ. ಆಮೇಲೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮಾಸಪತ್ರಿಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಗಜಿನ್ ಆಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಕ್ಕರೆ ಅದನ್ನ ಖರೀದಿ ಮಾಡಿ, ಸಿಗಲಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪಡೆದುಕೊಳ್ಳಿ. ನೋಡಿ, ಮಾರ್ಕೆಟ್ ಅಲ್ಲಿ ಒಂದು ರೂಮರ್ ಇದೆ, ಏನಂದ್ರೆ ಪರೀಕ್ಷೆಗಳಿಗೆ ಅತಿ ಹೆವಿ ಕಂಟೆಂಟ್ ಇರುವಂತಹ ಮಾಸಪತ್ರಿಕೆಯನ್ನು ಓದಬೇಕು, ಜಾಸ್ತಿ ಕಂಟೆಂಟ್ ಇರುವಂತಹ ಮಾಸಪತ್ರಿಕೆಯನ್ನು ಖರೀದಿ ಮಾಡಬೇಕು, ಹೆಚ್ಚಿನ ಒಂದು ವಿಷಯ ಇರುವಂತಹ ಮಾಸಪತ್ರಿಕೆಯನ್ನು ಖರೀದಿ ಮಾಡಬೇಕು ಅಂತ ರೂಮರ್ಸ್ಗಳಿವೆ, ಸುಳ್ಳು ಸುದ್ದಿಗಳಿವೆ, ಅವೆಲ್ಲ ಇಲ್ಲ. ಓಕೆ, ಮಾರ್ಕೆಟ್ ಅಲ್ಲಿ ಏನೇನು ಮಾಸಪತ್ರಿಕೆ ಬರುತ್ತೆ ಅದರಲ್ಲಿ ಕೇವಲ ಕರೆಂಟ್ ಅಫೇರ್ಸ್ ಮಾತ್ರ ಇದೆಯಾ ಅಥವಾ ಅದರಲ್ಲಿ GK ಅದು ಇದು ಎಲ್ಲಾನು ಸೇರಿಸಿದ್ದಾರಾ ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಆಲ್ರೆಡಿ ಪುಸ್ತಕಗಳಲ್ಲಿ GKಗಳನ್ನ ಓದಿರ್ತೀರ. ಹಿಸ್ಟ್ರಿಯನ್ನ ಅಥವಾ ಕಾನ್ಸ್ಟಿಟ್ಯೂಷನ್ ಅನ್ನ ಅಥವಾ ಜಿಯೋಗ್ರಫಿಯನ್ನ ಅಥವಾ ಎಕನಾಮಿಯನ್ನ ಆಲ್ರೆಡಿ ನಿಮ್ಮ ಪುಸ್ತಕಗಳಲ್ಲಿ ಆಲ್ರೆಡಿ ಓದಿರ್ತೀರ. ಅವುಗಳನ್ನು ನೀವು ಮತ್ತೆ ಮಾಸಪತ್ರಿಕೆಯಲ್ಲಿ ಓದೋದು ತುಂಬಾ ದಡ್ಡತನ ಆಗುತ್ತೆ. ಹೀಗಾಗಿ ಮಾಸಪತ್ರಿಕೆಗಳನ್ನ ಕರೆಂಟ್ ಅಫೇರ್ಸ್ಗಳನ್ನ ಕೇವಲ ಕರೆಂಟ್ ಅಫೇರ್ಸ್ ತರಾನೇ ಓದಿ. ಇದರಿಂದ ನಿಮಗೆ ಒಂದು ವರ್ಕ್ ಲೋಡ್ ಕಡಿಮೆ ಆಗುತ್ತೆ, ಭಾರನೂ ಕಡಿಮೆ ಆಗುತ್ತೆ. ತುಂಬಾ ಖುಷಿಯಿಂದ ಕೂಡ ನೀವು ಕರೆಂಟ್ ಅಫೇರ್ಸ್ ಓದಬಹುದು. ಸ್ಮಾರ್ಟ್ ಸ್ಟಡಿ ಸರ್ಕಲ್ ನಲ್ಲಿ ಯಾವುದೇ ಕಲಬೆರಕೆಯನ್ನು ಮಾಡಲ್ಲ, ಕೇವಲ ಕರೆಂಟ್ ಅಫೇರ್ಸ್ ಗಳನ್ನ ಕರೆಂಟ್ ಅಫೇರ್ಸ್ ರೀತಿಯೇ ಕೊಡ್ತೇವೆ. ಎಲ್ಲಿಯೂ ನಿಮಗೆ GKಗಳನ್ನ ಆಡ್ ಮಾಡಿ ಹೊರೆ ಮಾಡಕ್ಕೆ ಪ್ರಯತ್ನ ಮಾಡಲ್ಲ. ಯಾಕಂದ್ರೆ ಈಗಾಗಲೇ ನೀವು ಎಲ್ಲಾ ಪುಸ್ತಕಗಳನ್ನ ಓದಿರ್ತೀರಿ, ನಿಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ನಿಮ್ಮ ಕೋಚಿಂಗ್ ಸೆಂಟರ್ಗಳಲ್ಲಿ ಇರುವಂತಹ ನೋಟ್ಸ್ಗಳನ್ನು ಓದಿರ್ತೀರಿ. ಅವುಗಳನ್ನೇ ನಾವು ಮತ್ತೆ ಮ್ಯಾಗಜಿನ್ಗಳಲ್ಲಿ ಕೊಟ್ಟು ಮತ್ತೆ ಪೇಜಸ್ಗಳನ್ನ ಜಾಸ್ತಿ ಮಾಡಿ ಅದಕ್ಕೆ ಪ್ರಿಂಟಿಂಗ್ ಕಾಸ್ಟ್ ಅನ್ನ ಜಾಸ್ತಿ ಮಾಡಿ ಪ್ರೈಸ್ ಅನ್ನ ನಿಮ್ಮ ಮೇಲೆ ಹೊರೆ ಹಾಕಕ್ಕೆ ಇಷ್ಟಪಡಲ್ಲ. 60 ರೂಪಾಯಿಗೆ 80 ರೂಪಾಯಿಗೆ ನಿಮ್ಮ ಮೇಲೆ ಪ್ರೈಸ್ ಅನ್ನ ಹೊರೆ ಮಾಡಕ್ಕೆ ನಮಗೆ ಇಷ್ಟ ಇಲ್ಲ. ಹೀಗಾಗಿ ಕರೆಂಟ್ ಅಫೇರ್ಸ್ಗಳನ್ನ ಆಲ್ವೇಸ್ ಕರೆಂಟ್ ಅಫೇರ್ಸ್ ತರಾನೇ ಓದಿ, ನಿಮಗೆ ಯಾವುದೇ ಭಾರ ಅನಿಸಲ್ಲ. GKಗಳನ್ನ ಸಾಮಾನ್ಯ ಅಧ್ಯಯನವನ್ನ ನಿಮ್ಮ ಪುಸ್ತಕಗಳನ್ನ ಓದ್ಕೊಳ್ಳಿ. ಪುಸ್ತಕಗಳಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಆದರೆ ಕರೆಂಟ್ ಅಫೇರ್ಸ್ ಇರುವಂತಹ ಮಾಸಪತ್ರಿಕೆಗಳನ್ನ ನೀವು ತಿಂಗಳಗಟ್ಟಲೆ ಮುಗಿಸಿದ್ರು ಮುಗಿಯದಿರುವಂತಹ ಮಾಸಪತ್ರಿಕೆಗಳಿಗೆ ಬೆಲೆ ಕೊಡಬೇಡಿ. ಕೇವಲ ನಿಮಗೆ 3 ರಿಂದ 4 ಗಂಟೆಯಲ್ಲಿ ಮಾಸಪತ್ರಿಕೆ ಕರೆಂಟ್ ಅಫೇರ್ಸ್ ಮುಗಿದು ಹೋಗಬೇಕು. ಅವುಗಳಿಗೆ ಕರೆಂಟ್ ಅಫೇರ್ಸ್ ಅಂತ ಕರೀತಾರೆ. ಓಕೆ, ಅವುಗಳಿಗೆ ಮಾಸಪತ್ರಿಕೆ ಅಂತ ಕರೀತಾರೆ. ಕೆಲವು 15 ದಿನ ಆದ್ರೂ ಮುಗಿಯಲ್ಲ, 30 ದಿನ ಕೂತ್ಕೊಂಡ್ರು ಮುಗಿಯಲ್ಲ ಅಂತ ಮಾಸಪತ್ರಿಕೆಗಳು. ಅವುಗಳನ್ನ ತಗೊಂಡು ಏನ್ ಮಾಡ್ತೀರಾ? ಮಾರ್ಕೆಟ್ ಅಲ್ಲಿ ಸುಮ್ಮನೆ ನಿಮಗೆ ರಾಂಗ್ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಾವು ನಿಮಗೆ ಇಲ್ಲಿ ವಿತ್ ದಾಖಲೆಗಳನ್ನೇ ಕೊಡ್ತಾ ಇದ್ದೀವಿ. ಯಾರಾದ್ರೂ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅವುಗಳ ದಾಖಲೆಗಳನ್ನ PDF ಗಳನ್ನ ಕೂಡ ಕೊಡಲಾಗುವುದು. ನಮ್ಮ ಮಾಸಪತ್ರಿಕೆಯಲ್ಲಿ ಯಾವ್ಯಾವ ಮಾಸಪತ್ರಿಕೆ ಯಾವ ಪುಟ ಸಂಖ್ಯೆಯಲ್ಲಿ ಪ್ರಶ್ನೆ ಬಂದಿದೆ ಅನ್ನೋದನ್ನ PDF ಗಳನ್ನ ಕೂಡ ಕೊಡ್ತೇವೆ, ದಾಖಲೆ ಸಮೇತ ಕೊಡ್ತೇವೆ. ಹಿಂಗಾಗಿ ಮಾರ್ಕೆಟ್ ಅಲ್ಲಿ ಮಿಸ್ಗೈಡ್ ಆಗಬೇಡಿ. ಕೋಚಿಂಗ್ ಸೆಂಟರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಹೆಸರನ್ನ ಬಹಳ ಜನ ಒಂದು ಪ್ರೊಫೆಸರ್ಗಳು ಟೀಚರ್ಗಳು ಹೇಳ್ತಾ ಇಲ್ಲ. ಯಾಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಯಾರದೇ ಮಾತನ್ನ ಕೇಳೋದಕ್ಕಿಂತ ಮುಂಚೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ನ ಒಂದ್ಸಲ ನಂಬಿ, ಓಕೆ, ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಮಾಸಪತ್ರಿಕೆಯನ್ನು ಒಂದ್ಸಲ ಓದೋಕೆ ಸ್ಟಾರ್ಟ್ ಮಾಡಿ. ನಿಮಗೆ 100% ಖುಷಿ ಆಗುತ್ತೆ. ಮಾಸಪತ್ರಿಕೆ ಕರೆಂಟ್ ಅಫೇರ್ಸ್ ಅಂದ್ರೆ ಎಷ್ಟಿರುತ್ತೆ ಇಷ್ಟೇ ಓದಬೇಕಾ ಅಂತ ನಿಮಗೆ ಫುಲ್ ಖುಷಿ ಆಗುತ್ತೆ. ಹೆವಿ ಇನ್ಫಾರ್ಮೇಶನ್ ಕೊಡೋದ್ರಿಂದ ನಿಮಗೆ ಬರ್ಡನ್ ಆಗುತ್ತೆ. ಈಯಪ್ಪ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಷ್ಟೆಲ್ಲ ಓದಬೇಕಾ ಅಂತ ನಿಮ್ಮ ಮೇಲೆ ನಿಮಗೆ ಜಿಗುಪ್ಸೆ ಬರೋ ತರ ಮಾಡ್ತಾರೆ. ಹಿಂಗಾಗಿ ದಯವಿಟ್ಟು ಮಾರ್ಕೆಟ್ ಅಲ್ಲಿ ಮರುಳಾಗಬೇಡಿ. ನಮ್ಮ ಮಾಸಪತ್ರಿಕೆಗಳನ್ನ ಖರೀದಿ ಮಾಡಬೇಕಂದ್ರೆ ಈಗಾಗಲೇ ತಿಳಿಸಿರುವಂತ ನಂಬರ್ಗೆ ಒಂದ್ಸಲ ಮ್ಯಾಗಜಿನ್ ಅನ್ನ ತೆಗೆದುಕೊಂಡು ನೋಡಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಮಿಸ್ಲೀಡ್ ಮಾಡೋರು ಜಾಸ್ತಿ ಇದ್ದಾರೆ. ಒಂದ್ಸಲ ತಗೊಂಡು ನೋಡಿ, ಚೆನ್ನಾಗಿಲ್ಲ ಅಂದ್ರೆ ಬಿಟ್ಬಿಡಿ. ಓಕೆ, ಚೆನ್ನಾಗಿತ್ತು ಅಂದ್ರೆ ಕಂಟಿನ್ಯೂ ಮಾಡಿ. ಧನ್ಯವಾದ.